ಇನ್ನು ರಾಜ್ಯದಲ್ಲಿ ವಸತಿ ಯೋಜನೆ ಮನೆ ಹಂಚಿಕೆಗೆ ಲಂಚ ಪಡೆದಂತಹ ಆರೋಪ ಏನು ಕೇಳಿಬಂತು. ನಮ್ಮದು ಗಂಡ ಹೆಂಡತಿ ಜಗಳ ಇದ್ದಂತೆ ಅಂತ ಹಗರಣದ ಆರೋಪಕ್ಕೆ ಬಿಆರ್ ಪಾಟೀಲ್ ಈಗ ಸ್ಪಷ್ಟನೆ ಕೊಡ್ತಿದ್ದಾರೆ. ಹೊಸಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಇದು. ನಾಳೆ ಸಿಎಂ ಭೇಟಿಯಾಗ್ತೀನಿ, ನನ್ನ ಬೇಡಿಕೆಗಳೇನಿಲ್ಲ, ಮಾಧ್ಯಮಗಳ ಮುಂದೆ ಹೇಳಿದ್ದನ್ನೇ ಸಿಎಂ ಮುಂದೆಯೂ ಕೂಡ ಹೇಳ್ತೀನಿ ಅಂತ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಡವರ ಕೊಡಬೇಕಾದಂತಹ ಮನೆಗಳಿಗೆ ಲಂಚ ಪಡೆದು ಮನೆ ಕೊಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು ಬಿಆರ್ ಪಾಟೀಲ್. ಅಧಿಕಾರಿಯೊಂದಿಗೆ ಬಿಆರ್ ಪಾಟೀಲ್ ಆಡಿದಂತಹ ಮಾತುಕತೆ ಕೂಡ ವೈರಲ್ ಆಗಿತ್ತು. ಇದೆಲ್ಲ ಆಗ್ತಾ ಇದ್ದಂತೆ ಸಿಎಂ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಈ ಬಗ್ಗೆ ಹೊಸಪೇಟೆಯಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಪಾಟೀಲ್ ಕೇಳೋಣ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸ್ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಶಾಸಕರಾದ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿಯವರು ಹಿಂದೂ ಸಹ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಯೂನಿವರ್ಸ್ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಶಾಸಕರಾದ ನೀವು ಬಿಆರ್ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿಯವರು ಹಿಂದೂ ಸಹ ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ.